ತಾಲೂಕು ಆಡಳಿತದಿಂದ ಸಂವಿಧಾನ ಜಾಗೃತಿ ಜಾಥಾಕ್ಕೆ ಬಸವನಾಡಿನಲ್ಲಿ ಅದ್ದೂರಿ ಸ್ವಾಗತವನ್ನ ಕೋರಲಾಯಿತು. ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ಹತ್ತಿರ ಸಂವಿಧಾನ ಜಾಗೃತಿ ಜಾಥಾವನ್ನ ಕಳಸ ಮತ್ತು ಕುಂಭಮೇಳ ಸೇರಿದಂತೆ ಶಾಲೆಯ ಮುದ್ದು ವಿದ್ಯಾರ್ಥಿಗಳಿಂದ ಹಾಗೂ ತಾಲೂಕು ಆಡಳಿತದಿಂದ ವಿಜೃಂಭಣೆಯಿಂದ ಸ್ವಾಗತ ಮಾಡಿಕೊಳ್ಳಲಾಯಿತು. ನಂತರ ಪಟ್ಟಣದಲ್ಲಿ ಬಸವೇಶ್ವರ ವೃತ್ತದ ಮಾರ್ಗವಾಗಿ ಅಂಬೇಡ್ಕರ್ ಸರ್ಕಲ್ದಿಂದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಮಾರ್ಗವಾಗಿ ಪಟ್ಟಣದಲ್ಲಿರುವ ಬಸವ ಭವನದವರೆಗೂ ವಿಜೃಂಭಣೆಯಿಂದ ಸಂವಿಧಾನ ಜಾಗೃತಿ ಜಾಥಾ ಮೆರವಣಿಗೆ ಜರುಗಿತು. ಸಂವಿಧಾನ ಜಾಗೃತಿ ಜಾಥಾ ಮೆರವಣಿಗೆಯಲ್ಲಿ ಗೊಂಬೆ ಕುಣಿತ, ಡೊಳ್ಳು ಕುಣಿತ, ಕುಂಭಮೇಳ, ತಮಟೆ ಸೌಂಡ್ಗೆ ವಿವಿಧ ಸಂಘಟನೆಗಳು ಮತ್ತು ತಾಲೂಕು ಆಡಳಿತದ ಪದಾಧಿಕಾರಿಗಳು ಕುಣಿದು ಕುಪ್ಪಳಿಸಿದರು. ಅದಾದ ನಂತರ ಪಟ್ಟಣದಲ್ಲಿರುವ ಬಸವ ಭವನದಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿಯಾದ ಯಮನಪ್ಪ ಸೋಮನಕಟ್ಟೆಯವರ ನೇತೃತ್ವದಲ್ಲಿ ಕಾರ್ಯಕ್ರಮ ಜರುಗಿತು. ಇನ್ನು ಇದೇ ಸಂದರ್ಭದಲ್ಲಿ ಉಪನ್ಯಾಸಕರಾದಂಥ ಬಸವರಾಜ್ ಹಂಚಲಿ ಮಾತನಾಡಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜ್ಞಾನ ಜಗತ್ತಿಗಿಂತ ದೊಡ್ಡದು. ಶಿಕ್ಷಣ ಎಂಬುದು ಹುಲಿಯ ಹಾಲಿದ್ದಂತೆ, ಅದನ್ನು ಕುಡಿದವರು ಗರ್ಜಿಸಲೇಬೇಕು ಎಂದರು. ಹಾಗೆ ಮಕ್ಕಳಲ್ಲಿ ಸಂವಿಧಾನ ಜಾಗೃತಿ ಮೂಡಿಸಬೇಕು. ನಮ್ಮ ದೇಶದಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಬೇಕು. ಒಂದು ಮಂದಿರ ಕಟ್ಟಿದರೆ ಭಿಕ್ಷುಕರು ಹುಟ್ಟುತ್ತಾರೆ, ಅದೇ ರೀತಿ ಗ್ರಂಥಾಲಯ ಕಟ್ಟಿದರೆ ಶಿಕ್ಷಣವಂತರು ಹುಟ್ಟುತ್ತಾರೆ ಎಂದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ಅದನ್ನು ಯಾವಾಗಲೂ ನಾವು ರಕ್ಷಣೆ ಮಾಡಿಕೊಂಡು ಹೋಗೋಣ ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ಬಸವನ ಬಾಗೇವಾಡಿ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಯಾದ ಭವಾನಿ ಪಾಟೀಲ್, ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಯಾದ ಪುಂಡ್ಲಿಕ್ ಮಾನವರ್ ಮತ್ತು ಬಾಗೇವಾಡಿಯ ಪುರಸಭೆ ಅಧಿಕಾರಿಯಾದ ಚಿತ್ತರ್ಗಿ ಅವರು ವೇದಿಕೆಯನ್ನು ಹಂಚಿಕೊಂಡಿದ್ದರು. ಈ ಸಂದರ್ಭದಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳ ಮುಖಂಡರಾದ ಅರವಿಂದ್ ಸಾಲ್ವಡ್ಗಿ, ಪರಶುರಾಮ್ ದಿಣ್ವಾರ್, ಅಶೋಕ್ ಚಲ್ವಾದಿ, ಗುರು ಗುಡಿಮನಿ, ಮಾಂತೇಶ್ ಸಾಸ್ವಾಳ್, ಅಶೋಕ್ ಹಾರಿವಾಳ್, ರಾಜು ದಿಣ್ವಾರ್, ಮಾಂತೇಶ್ ಚಕ್ರವರ್ತಿ, ನಾಗೇಶ್ ತಳವಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಾವು ಕೆಲವು ಜನ ಹಿಂದೂಗಳಿದ್ದೇವೆ, ನಾವು ಕೆಲವು ಜನ ಮುಸ್ಲಿಮರಿದ್ದೇವೆ, ನಾವು ಕೆಲವು ಜನ ಕ್ರಿಶ್ಚಿಯನ್ಸ್ ಇದ್ದೇವೆ, ನಾವು ಕೆಲವು ಜೈನರಿದ್ದೇವೆ, ಪಾರ್ಸಿಗಳಿದ್ದೇವೆ, ಬೌದ್ಧರಿದ್ದೇವೆ. ನಮಗೆಲ್ಲ ಗೊತ್ತಿತ್ತಲ್ಲ, ಹಿಂದೂಗಳು ಅಂತ ಹೇಳಿದ್ರೆ ಹಿಂದೂಗಳಿಗೆ ನಮಗೆ ರಾಮಾಯಣ ಇತ್ತು, ಮಹಾಭಾರತ ಇತ್ತು, ಭಗವದ್ಗೀತೆ ಇತ್ತು, ವೇದ ಉಪನಿಷತ್ತುಗಳಿತ್ತು. ಮುಸ್ಲಿಂ ಅಂತ ಹೇಳಿದ್ರೆ ಪವಿತ್ರ ಗ್ರಂಥಾಂಶಗಳಿರುವಂತಹ ಕುರಾನ್ ಇತ್ತು. ಕ್ರಿಶ್ಚಿಯನ್ ಅಂತ ಹೇಳಿದ್ರೆ ಬೈಬಲ್ ಅನ್ನುವಂಥ ಗ್ರಂಥ ಇತ್ತು. ಎಲ್ಲ ಧರ್ಮಗಳಿಗೆ ಎಲ್ಲ ಗ್ರಂಥಗಳಿದ್ದು, ಆದರೆ ನಾವೆಲ್ಲ ವಿಚಾರ ಮಾಡಬೇಕಾಗಿದೆ, ಈ ಎಲ್ಲ ಧರ್ಮ ಗ್ರಂಥಗಳ ವಿಚಾರಗಳನ್ನು ಒಳಗೊಂಡಿರುವ ಇಡೀ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ನ್ಯಾಯವನ್ನ ಒದಗಿಸಬಲ್ಲಂತಹ ಒಂದು ರಾಷ್ಟ್ರ ಗ್ರಂಥದ ಅವಶ್ಯಕತೆ ಇದ್ದು, ಹಾಗಾದರೆ ಎಲ್ಲ ಗ್ರಂಥಗಳ ಸಾರಗಳನ್ನು ಒಳಗೊಂಡಿರುವ ಈ ದೇಶದ ರಾಷ್ಟ್ರ ಗ್ರಂಥ ಅಂತ ಇದ್ರೆ ಅದು ಸಂವಿಧಾನ ಅಂತ ಹೇಳೋದಕ್ಕೆ ನಾವು ನೀವೆಲ್ಲರೂ ಕೂಡ ಹೆಮ್ಮೆ ಪಡ್ತೇವೆ. ಹಾಗಾದ್ರೆ ಇಂತಹ ರಾಷ್ಟ್ರ ಗ್ರಂಥವನ್ನ ಈ ಜಗತ್ತಿಗೆ ಕೊಟ್ಟು ನೊಂದವರ, ಇಲ್ಲದವರ, ಶೋಷಿತರ, ದಮನಿತರ ಧ್ವನಿಯಾಗಿ, ಶಕ್ತಿಯಾಗಿ ಕತ್ತಲೆ ಕವಲಿರುವ ವ್ಯಕ್ತಿಗಳ ಬದುಕಿಗೆ ಬೆಳಕಾಗಿ ನಿಂತಹ ಮಹಾಚೇತನ ಯಾರು ಅಂತ ಹೇಳಿದ್ರೆ ಅದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಅಂತ ನಾವು ಹೇಳ್ತೇವೆ. ಅವತ್ತು 1949 ನವೆಂಬರ್ 26ರಂದು ಸಂವಿಧಾನ 2 ವರ್ಷ 11 ತಿಂಗಳು 18 ದಿವಸಗಳನ್ನು ತೆಗೆದುಕೊಂಡು ಸಂವಿಧಾನವನ್ನು ಬರೀತೇವೆ. ಬರೆದಾದ್ಮೇಲೆ ಅದನ್ನು ಅಂಗೀಕರಿಸಿಕೊಳ್ತೇವೆ. ಅವತ್ತು ಸಂವಿಧಾನವನ್ನು ಅಂಗೀಕರಿಸಿಕೊಂಡಿವಲ್ಲ, ಆ ಸಂವಿಧಾನಕ್ಕೆ, ರಾಷ್ಟ್ರ ಗ್ರಂಥಕ್ಕೆ ಈ ವರ್ಷ ಎಷ್ಟು ವರ್ಷಗಳು ಅಂತ ಹೇಳಿದ್ರೆ ಪ್ರತಿ 75 ವರ್ಷಗಳು ತುಂಬಿದ್ದಾವೆ. ಆ 75 ವರ್ಷಗಳ ಸುವರ್ಣ ಸಂಭ್ರಮದ ನೆನಪಿಗಾಗಿನೇ ಇವತ್ತು ಇಡೀ ರಾಜ್ಯದ ತುಂಬ ಸಂವಿಧಾನದ ಜಾಗೃತಿಯ ಅಭಿಯಾನ ಜರುಗ್ತಾ ಇದೆಯಲ್ಲ. ಇದು ಸರ್ಕಾರಕ್ಕೆ ನಾವು ನೀವೆಲ್ಲರೂ ಸೇರಿ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿದೆ. ಯಾಕೆ ಅಭಿಯಾನ ಬೇಕು ಅಂತ ಹೇಳಿದ್ರೆ, ಇವತ್ತು 21ನೇ ಶತಮಾನದಲ್ಲಿ ವಿಜ್ಞಾನ ತಂತ್ರಜ್ಞಾನದ ಕ್ರಾಂತಿಯಾಗಿದೆ, ಎಲ್ಲವೂ ಆಗಿದೆ.
ಏನಿ ಸಂವಿಧಾನ ನಮಗೆ ಗೊತ್ತಿದೆ. ಇವತ್ತು ಭಾರತದಲ್ಲಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಒಬ್ಬ ಭಿಕ್ಷುಕನಿಂದ ಹಿಡಿದು ರಾಷ್ಟ್ರಪತಿಯವರೆಗೂ ಕೂಡ ಕಾನೂನಿನಲ್ಲಿ ಎಲ್ಲರೂ ಸಮಾನರು ಅನ್ನುವಂಥದ್ದು ಸಮಾನತೆಯ ಹಕ್ಕು. ಆನಂದದಲ್ಲಿ ನಾವು ಹೇಳ್ತೇವೆ, ಈ ರಾಷ್ಟ್ರದಲ್ಲಿ ಹುಟ್ಟಿರುವ ಒಬ್ಬ ಭಿಕ್ಷುಕನಿಂದ ಹಿಡಿದು ಎಲ್ಲ ವ್ಯಕ್ತಿಗಳು ಕೂಡ ತಮಗೆ ಇಷ್ಟವಾಗುವ ಹಾಗೆ, ಯಾರ ಮನಸ್ಸಿಗೂ ನೋವಾಗದ ಹಾಗೆ ಹೇಗಾದರೂ ಬದುಕುವ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದು ಇದೇ ಸಂವಿಧಾನವನ್ನು ನಾವು ಮರೀಲಿಕ್ಕೆ ಹೋಗಬಾರದು. ಅಲ್ಲಿ ಪ್ರಶ್ನಿಸಲಿಕ್ಕೆ ಹಕ್ಕಿರಲಿಲ್ಲ. ಬ್ರಿಟಿಷರು ಬಂದರು, ಪ್ರಶ್ನೆ ಮಾಡಲಿಕ್ಕೆ ಹಕ್ಕಿರಲಿಲ್ಲ. ಆದರೆ ಶೋಷಣೆಗೆ ಒಳಗಾಗಿರುವ ಪ್ರತಿ ವ್ಯಕ್ತಿ ಇವತ್ತು ಪ್ರಶ್ನೆಯನ್ನು ಮಾಡುವ ಹಕ್ಕು ನಮಗಿದೆ ಅನ್ನೋದಾದ್ರೆ ಅದು ಸಂವಿಧಾನದ ಕೊಡುಗೆ ಅಂತ ನಾವು ಮರೀಲಿಕ್ಕೆ ಹೋಗಬಾರದು. ಭಾರತ ಸಂವಿಧಾನದ ಪೂರ್ವ ಪೀಠಿಕೆ ಇದೆಯಲ್ಲ, ಮೊದಲ ಸಾಲು ಏನು? ಭಾರತದ ಪ್ರಜೆಗಳಾದ ನಾವು. ನೋಡಿ, ಸಂವಿಧಾನದ ಪೂರ್ವ ಪೀಠಿಕೆ, ಅದನ್ನು ನಾವು ಸಂವಿಧಾನದ ಆತ್ಮ ಅಂತ ಕರಿತೇವೆ. ಇಡೀ ಸಂವಿಧಾನದ ದ್ವಾರವಾಗಿಲ್ಲ ಅಂತ ನಾವು ಕರಿತೇವೆ. ಹಾಗಾದ್ರೆ ಅಂತ ಸಂವಿಧಾನದ ಪೂರ್ವ ಪೀಠಿಕೆ ಹೇಳೋದೇನು? ಭಾರತದ ಪ್ರಜೆಗಳಾದ ನಾವು. ಎಷ್ಟು ಅರ್ಥಗರ್ಭಿತವಾದ ಮಾತು ಅದು. ಹಾಗಾದ್ರೆ ಪ್ರಶ್ನೆ ಬರೋದೇನು ಅಂದ್ರೆ, ಭಾರತದ ಪ್ರಜೆಗಳೆಂದರೆ ಯಾರು? ಭಾರತದ ಪ್ರಜೆಗಳೆಂದರೆ ಕೇವಲ ಹಿಂದೂಗಳಲ್ಲ. ಭಾರತದ ಪ್ರಜೆಗಳೆಂದರೆ ಕೇವಲ ಮುಸ್ಲಿಮರು ಅಲ್ಲ. ಭಾರತದ ಪ್ರಜೆಗಳೆಂದರೆ ಕೇವಲ ಕ್ರಿಶ್ಚಿಯನ್ನರು ಅಲ್ಲ, ಸಿಖ್ಖರು ಅಲ್ಲ. ಹಾಗಾದ್ರೆ ಈ ಭಾರತದ ಪವಿತ್ರ ಮಣ್ಣಿನಲ್ಲಿ ಜನ್ಮವನ್ನು ಕಳೆದಿರುವ ಸರ್ವ ಧರ್ಮಗಳ, ಸರ್ವ ಜಾತಿಗಳ, ಸಮುದಾಯಗಳ ಪ್ರತಿ ವ್ಯಕ್ತಿ ಕೂಡ ಭಾರತೀಯ ಅಂತ ಹೇಳೋದಕ್ಕೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತೇವೆ. ಹಾಗಾದ್ರೆ ಅಂತ ಭಾರತದ ಪ್ರಜೆಗಳಾದ ನಾವು ವ್ಯಕ್ತಿಯ ಘನತೆಯನ್ನು ಎತ್ತಿಡಲಿಕ್ಕೆ, ಸಾಮಾಜಿಕ ನ್ಯಾಯವನ್ನು ಒದಗಿಸಲಿಕ್ಕೆ, ಹಾಗಾದ್ರೆ ಎಲ್ಲ ಸ್ವಾತಂತ್ರ್ಯಗಳನ್ನು ಕೊಟ್ಟು ನಮ್ಮ ನಮ್ಮ ಧರ್ಮಗಳನ್ನ ಆಚರಿಸುವುದರ ಜೊತೆಗೆ ಇತರ ಧರ್ಮಗಳನ್ನ ಗೌರವಿಸುವ ಸಂಸ್ಕೃತಿಯನ್ನು ಹೇಳಿಕೊಟ್ಟಂತ ಹಕ್ಕು ಅದು ಧಾರ್ಮಿಕ ಹಕ್ಕು. ಸಮಾಜ ಇತ್ತು, ರಾಜಪ್ರಭುತ್ವ ಇತ್ತು, ಏನಂತ ಇತ್ತು, ಮೂರನ್ನ ಸಮಾಜದವರಿಗೆ ಕೊಟ್ಟಿರಲಿಲ್ಲ, ಕೆಲ ಸಮುದಾಯದ ಜನರಿಗೆ ಕೊಟ್ಟಿರಲಿಲ್ಲ. ಒಂದು ಅಕ್ಷರ, ಅದು ಉಳ್ಳವರಿಗೆ ಬೇಕಾಗಿದ್ದು, ತಿಳಿದವರಿಗೆ, ಜ್ಞಾನಿಗಳಿಗೆ, ಮೇಲುವರ್ಗದವರಿಗೆ, ಶೋಷಿತರಿಗೆ ಅಕ್ಷರವನ್ನು ಕಲಿಬಾರದು. ಕಲಿದಷ್ಟು ಅಪಾಯ, ಅವರು ಕತ್ತಲೆಯಲ್ಲಿ ಇರಬೇಕು. ಅಕ್ಷರದ ಹಕ್ಕು ಇರಲಿಲ್ಲ. ಅಧಿಕಾರ ಅದು ಉಳ್ಳವರಿಗೆ ಮಾತ್ರ, ಅವರಿಗೆ ಇಲ್ಲ. ಆನಂದದಲ್ಲಿ ಏನು ಅಂತ ಹೇಳಿದ್ರೆ, ಸಂಪತ್ತು ಬೇಕು, ಅವರಿಗೆ ಬೇಡ. ಹಾಗಾದ್ರೆ ಒಂದು ಅಕ್ಷರ, ಒಂದು ಅಧಿಕಾರ, ಇನ್ನೊಂದು ಸಂಪತ್ತನ್ನ ತಮ್ಮ ಕವಿ ಮುಷ್ಟಿಯಲ್ಲಿ ಇಟ್ಟುಕೊಂಡು ಶತಶತಮಾನಗಳವರೆಗೆ ಇವತ್ತು ಜನರನ್ನ ಕಣ್ಣೀರವರೆಗೆ ಹಾಕಿದಂತ ಸಂದರ್ಭದಲ್ಲಿ ಇಲ್ಲ, ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷಣ ಬೇಕು. ಅಂಬೇಡ್ಕರ್ ಅವರು ಕೇಳಿದಾಗ ಬಹಳ ಜನ ಮಾತಾಡ್ತೇವೆ ನಾವು. ಏನು ಅಂಬೇಡ್ಕರ್ ಅವರಂದ್ರೆ ಹೋರಾಟ, ಅಂಬೇಡ್ಕರ್ ಅವರಂದ್ರೆ ಮೇಲುವರ್ಗದವರ ಜೊತೆಗೆ ಸಂಘರ್ಷ ಮಾಡಿದ್ದಾರೆ, ಹೋರಾಟ ಮಾಡಿದ್ದಾರೆ. ನಾನು ನನ್ನ ವಿದ್ಯಾರ್ಥಿಗಳಿಗೆ ಒಬ್ಬ ಶಿಕ್ಷಕನಾಗಿ ಹೇಳ್ತಾ ಇದ್ದೇನೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಂದ್ರೆ ಕೇವಲ ಸಂಘರ್ಷ ಅಲ್ಲ, ಎರಡು ಕೈಗಳಲ್ಲಿ ಎರಡು ಅಸ್ತ್ರಗಳನ್ನು ಹಿಡ್ಕೊಂಡಿದ್ರು ಅಂಬೇಡ್ಕರ್ ಅವರು. ಒಂದು ಕಡೆಗೆ ಈ ಕಲ್ಲು ಹೃದಯದ ಜನರಿಗೆ ಪ್ರತಿಭಟನೆ ಮೂಲಕ ಅವರ ಕಲ್ಲು ತರಿಸಬೇಕು ಅನ್ನುವಂಥ ಅಸ್ತ್ರ, ಹೋರಾಟದ ಅಸ್ತ್ರ ಒಂದು ಕಡೆಗಿದ್ರೆ, ಇನ್ನೊಂದು ಕಡೆಗೆ ಗೊತ್ತಿತ್ತು ಅಂಬೇಡ್ಕರ್ ಅವರಿಗೆ ಏನು, ಕೇವಲ ಹೋರಾಟ, ಕೇವಲ ಪ್ರತಿಭಟನೆ, ಕೇವಲ ಹಿಂಸೆ ಪರಿಹಾರ ಅಲ್ಲ. ಜಗತ್ತು ಯಾವುದಕ್ಕೆ ತಲೆಬಾಗುತ್ತೆ ಅಂತ ಕೇಳಿದ್ರೆ, ಇವತ್ತು ಅಧಿಕಾರಕ್ಕೆ ತಲೆಬಾಗೋದಿಲ್ಲ, ಇವತ್ತು ಅಂತಸ್ತಿಗೆ ತಲೆಬಾಗೋದಿಲ್ಲ, ಪರಮಾಣು ಬಾಂಬಿಗೂ ಕೂಡ ಕೆಲವು ಜನ ತಲೆಬಾಗೋದಿಲ್ಲ. ಈ ಜಗತ್ತಿನಲ್ಲಿ ಎಲ್ಲ ಶಸ್ತ್ರಗಳನ್ನ, ಎಲ್ಲ ಪರಮಾಣು ಬಾಂಬುಗಳನ್ನ ಮೀರಿ ಎಲ್ಲರೂ ಕೂಡ ಹೊಡಿಬಹುದಾದಂತ ಒಂದೇ ಒಂದು ಶಕ್ತಿ ಯಾವುದಾದ್ರೂ ಜಗತ್ತಿನಲ್ಲಿ ಇದ್ರೆ ಅದು ಜ್ಞಾನ, ಅದು ಶಿಕ್ಷಣ. ಹಾಗಾದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಶಿಕ್ಷಣದ ಮೂಲಕ ಮೇಲು ಪರ್ವತವನ್ನು ಏರಿದರು. ಯಾವ ಸಮಾಜ ಅಂಬೇಡ್ಕರ್ ಅವರನ್ನ ಕೀಳಾಗಿ ಕಂಡಿತ್ತು, ಯಾವ ಸಮಾಜ ಹೆಚ್ಚಿಗೆ ಪಡಿಸಿತ್ತು, ಇವತ್ತು ಏನಾಗಿದೆ? ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂದ್ರೆ
ಪಿತಾಮಹ ಅಲ್ಲ, ಸತ್ಯ ಕೂಡ ಹೌದು. ಎಲ್ಲರ ಸೇವೆ ನಾವು ಸ್ಮರಿಸ್ತಾರೆ, ನಾನು ಅಂತ ಹೇಳಿಲ್ಲ ಅವರು. ಆದ್ರೆ ಅದೇ ಸಂವಿಧಾನದ ರಚನಾ ಸಭೆಯ ಅಧ್ಯಕ್ಷರಿದ್ರಲ್ಲ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಸರ್ ಅವರು ಏನ್ ಹೇಳಿದ್ರು? ಅವ್ರ ಮಾತು ಕೇಳಿದಾಗ ನಮಗನ್ಸುತ್ತೆ ಈ ಸಂವಿಧಾನ ರಚನೆ ಆಗ್ಲಿಕ್ಕೆ ಬಹುಪಾಲು ಸೇವೆ, ಬಹುಪಾಲು ಶ್ರಮ, ಬಹುಪಾಲು ತ್ಯಾಗ, ಬಹುಪಾಲು ಅದೆಲ್ಲ ಜವಾಬ್ದಾರಿಯನ್ನು ತಲೆ ಮೇಲೆ ಹೊತ್ಕೊಂಡಂತ ಮಹಾಪುರುಷ ಅಂತ ಇದ್ರೆ ಅದು ಡಾಕ್ಟರ್ BR ಅಂಬೇಡ್ಕರ್. ಅವ್ರು ಹೇಳ್ತಾರೆ, ಯಾರು? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಹೇಳ್ತಾರೆ, ಏನು ಈ ದೇಶದಲ್ಲಿ ಇವತ್ತು ಸಂವಿಧಾನ ಅಸ್ತಿತ್ವಕ್ಕೆ ಬಂದಿದೆ. ಈ ಸಂವಿಧಾನದ ರಚನಾ ಸಭೆಯ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ನಾವು ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಅವತ್ತು ಆಯ್ಕೆ ಮಾಡಿದ್ವಿ. ಇವತ್ತು ಆ ಆಯ್ಕೆ ಸೂಕ್ತವಾಗಿದೆ, ನ್ಯಾಯೋಚಿತವಾಗಿದೆ ಅನ್ನೋದಕ್ಕೆ ನನಗೆ ಹೆಮ್ಮೆ ಇದೆ, ಖುಷಿ ಇದೆ. ಅವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಆರೋಗ್ಯ ಕೆಟ್ಟರೂ ಕೂಡ ಆ ಆರೋಗ್ಯವನ್ನ ಲೆಕ್ಕಿಸದೆ 7 ಜನ ಸದಸ್ಯರಿದ್ರು, 2 ವಿದೇಶದಲ್ಲಿದ್ರು, 2 ದೆಹಲಿಯಿಂದ ದೂರ ಇದ್ರು,
ಅನಿಸಿಕೊಂಡಿರುವ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಭಾವಚಿತ್ರಕ್ಕೆ ಪುಷ್ಪವನ್ನು ಅರ್ಪಿಸಿ ಅವರಿಗೆ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಅಖಂಡತೆಯನ್ನು ನಿಶ್ಚಯಗೊಳಿಸಿ ಅವರಲ್ಲಿ ಭ್ರಾತೃತ್ವ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಈ ಒಂದು ಜಾಥಾ ಕಾರ್ಯಕ್ರಮದಲ್ಲಿ ವೇಷಭೂಷಣವನ್ನು ಧರಿಸಿ ಜಾಥಾ ಕಾರ್ಯಕ್ರಮಕ್ಕೆ ಕನ್ನಡರು ಈ ನೆಲದಲ್ಲಿ ಜನ್ಮವನ್ನ ತಾಳಿದರು. ಅವರೆಲ್ಲರನ್ನ ನೋಡುವ ಸೌಭಾಗ್ಯ ನಮಗಾಗಲಿಲ್ಲ. ಆದರೆ ಅವರೆಲ್ಲರ ಪ್ರತಿರೂಪದಂತೆ ಇವತ್ತು ದೈವಿ ಸ್ವರೂಪರಾಗಿರುವಂತಹ ಮಕ್ಕಳು ವಿವಿಧ ವೇಷಭೂಷಣಗಳನ್ನ ಧರಿಸುವುದು ನಮ್ಮ ಜೊತೆಗೆ ಚಪ್ಪಾಳೆ ಬರಬೇಕು ಅಂತ ನಾನು ಹೇಳಿದೆ. ಇವತ್ತು ಎಲ್ಲ ಪುಣ್ಯ ಭೂಮಿಯಲ್ಲಿ ನಾವೆಲ್ಲರೂ ಇದ್ದೇವೆ ಅಂತ ಕೇಳಿದ್ರೆ ಇವನವನ್ನೇ ನಡೆಸದಿರಯ್ಯ, ಇವನಮ್ಮವ ಇವನಮ್ಮವನ್ನೇ ನಡೆಸಯ್ಯ, ಕೂಡಲ ಸಂಯಮ ದೇವ ನಿಮ್ಮ ಮನೆಯ ಮಗನೇ ನಡೆಸಯ್ಯ ಅಂತ ಹೇಳ್ತಾ ಜಗತ್ತಿನ ಸರ್ವ ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯಾಲಯ ವಂಶ ಪಾರಂಪರಿಕ ಜ್ಯೋತಿಷ್ಯರಾದ ಶ್ರೀ RM ಭಟ್ ಕೇರಳ ಹಾಗೂ ಕೊಳ್ಳೇಗಾಲದ ಮಾಂತ್ರಿಕ ವಿದ್ಯೆಯಿಂದ ನಿಮ್ಮ ಸಮಸ್ಯೆಗಳಿಗೆ ಅತಿ ಶೀಘ್ರದಲ್ಲಿ ಶಾಶ್ವತ ಪರಿಹಾರ ನೀಡಲಾಗುವುದು. ಒಮ್ಮೆ ಗುರೂಜಿ ಅವರನ್ನ ಸಂಪರ್ಕಿಸಿ. ಮೊಬೈಲ್ ನಂಬರ್ 9980997031 ಫೋನಿನ ಮೂಲಕ ಪರಿಹಾರ ನೀಡುತ್ತಾರೆ. ಈ ಸೃಷ್ಟಿಯಲ್ಲಿ ಮನುಷ್ಯ ಜನ್ಮವೇ ಪುಣ್ಯವೆನ್ನುವ ನಮಗೆ ಕಷ್ಟಗಳು ಪಾಪಗಳಂತೆ ಕಾಡುತ್ತವೆ. ಅನಾದಿ ಕಾಲದಿಂದಲೂ ಮಾನವನ ಅನೇಕ ಸಮಸ್ಯೆಗಳಿಗೆ ಉತ್ತಮ ರೀತಿಯಲ್ಲಿ ಪರಿಹಾರ ಸಿಗುತ್ತಿರುವುದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ನಮಸ್ಕಾರ ವೀಕ್ಷಕರೇ, ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಸಿಗುವ ಏಕೈಕ ಜ್ಯೋತಿಷ್ಯ ಕೇಂದ್ರ. ನಿಮ್ಮ ಎಲ್ಲಾ ಸಮಸ್ಯೆಗಳ ಪರಿಹಾರಕ್ಕೆ ನಮ್ಮ ಗುರೂಜಿ ಇದ್ದಾರೆ. ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಆಸ್ತಿ ವಿಚಾರ, ಕೋರ್ಟ್ ಕೇಸ್, ಹಣಕಾಸು ಅಷ್ಟೇ ಅಲ್ಲ, ಮಾಟ ಮಂತ್ರ, ದುಷ್ಟಶಕ್ತಿ, ವಾಮಾಚಾರ ಇನ್ನಿತರ ಹಲವಾರು ಕಠಿಣ ಸಮಸ್ಯೆಗಳಿದ್ರೂ ಕೇವಲ 11 ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ನಮ್ಮ ಗುರೂಜಿ. ಸ್ಥಳ ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯಾಲಯ, ಪಂಡಿತ್ ಶ್ರೀ RM ಭಟ್, ಬಸ್ ಸ್ಟ್ಯಾಂಡ್ ಹತ್ತಿರ, ಕೃಷ್ಣಾ ಕಾಂಪ್ಲೆಕ್ಸ್, ಚರ್ಚಣ. ಮೊಬೈಲ್ ನಂಬರ್ 9980997031. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.